ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಈಗ ಒಂದು ರೀತಿಯ ಪ್ರವೇಶ ಮತ್ತು ಶುಲ್ಕ ನೀತಿ ಎರಡರ ಮೇಲೂ ಕೂಡ ಸರ್ಕಾರ ನಿಯಂತ್ರಣ ಕಳ್ಕೊಳ್ಳುತ್ತಾ. ಅದ್ರ ನಿಯಂತ್ರಣ ಸಮಿತಿ ಇದೆ, ಗುಂಜಾಳ ಅವರ ನೇತೃತ್ವ ಸಮಿತಿ ಇದೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಆ ನಿಯಂತ್ರಣ ಕೈ ತಪ್ಪುತ್ತಾ ಅನ್ನುವಂಥ ಒಂದು ಆತಂಕ ಇದೆ. ನಮ್ಮ ಜೊತೆಗೆ ಮಾಜಿ ಉನ್ನತ ಶಿಕ್ಷಣ ಅಂತ ಬಿ ಸೋಮಶೇಖರ್ ಕೂಡ ಇದ್ದಾರೆ. ಸೋಮಶೇಖರ್ ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮನ್ನು ಕೇಳ್ತೀನಿ ನೇರವಾಗಿ, ರಾಜ್ಯ ಸರ್ಕಾರಕ್ಕೆ ಈಗಲೂ ಕೂಡ ರಾಜ್ಯದ ಬಡವರು, ಗ್ರಾಮೀಣ ಭಾಗದವರು, ಅತ್ಯಂತ ಎಲ್ಲ ಜಾತಿಯ ಬಡ ಮಕ್ಕಳಿಗೆ ಇಂಜಿನಿಯರ್ ಆಗುವಂಥ ಮತ್ತು ಒಬ್ಬ ದಂತವೈದ್ಯ ಆಗುವಂಥ ಅಥವಾ ಡಾಕ್ಟರ್ ಆಗುವಂಥ ಕನಸನ್ನು ಕಾಣಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶ ಇವತ್ತು ಸರ್ಕಾರಿ ಕೋಟದಿಂದ ಖಾಸಗಿ ಕಾಲೇಜಿಗೆ ಹೋಗೋಕ್ಕಾಗೋದಿಲ್ಲ. ಖಾಸಗಿ ಕಾಲೇಜಲ್ಲಿ ಮೀಸಲಾತಿ ಪ್ರಕಾರ ಸೀಟ್ ಕೊಟ್ಟರೂ ಕೂಡ ಅವರು ವಿಧಿಸುವಂಥ 3 ಲಕ್ಷ 4 ಲಕ್ಷ 5 ಲಕ್ಷ ಕೊಡಲಿಕ್ಕೆ ಸಾಧ್ಯನಾ? ಸರ್ಕಾರಕ್ಕೆ ಈಗಲೂ ಕೂಡ ಈ ಒಂದು ಬಿಲ್ಲನ್ನು ವಾಪಸ್ ತಗೊಳ್ಳೋಕ್ಕೆ ಅವಕಾಶ ಇಲ್ವಾ? ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ವಾಪಸ್ ತಗೊಳ್ಬೋದು. ಮನಸ್ಸು ಮಾಡಬೇಕು. ಅವ್ರಿಗೆ ಇಚ್ಛಾಶಕ್ತಿ ಬೇಕು, ಸಾರ್ವಜನಿಕರ ಹಿತ ಇರಬೇಕು. ಹಿಂದೆ ಸರ್ಕಾರದ ಫಿಕ್ಸ್ ಮಾಡಿದಂಥ ಸೀಟನ್ನೇ ಬಡವರು SC ST ಮಕ್ಕಳು ಮತ್ತು ಹಿಂದುಳಿದವರು ಕಟ್ಟೋದಕ್ಕಾಗೋದಿಲ್ಲ ಅಂಥೇಳಿ ನಮ್ಮ ವ್ಯವಸ್ಥೆ ಏನು ಮಾಡಿದ್ವಿ ಅಂದರೆ ಸರ್ಕಾರವೇ ಮುಂಗಡವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ರಿಯಂಬರ್ಸ್ಮೆಂಟ್ ಬೇರೆ. ಆಮೇಲೆ SC ST ಸ್ಕಾಲರ್ಶಿಪ್ಸ್ನ ಬರ್ತಾಯಿತ್ತು, 1 ವರ್ಷ ಆದಮೇಲೆ ಬರ್ತಾಯಿತ್ತು. ಅದಕ್ಕೆ ಮೊದಲೇ ನಾನೇನು ಮಾಡಿದೆ, SC ST ಮತ್ತು ಗ್ರೂಪ್ A ಗ್ರೂಪ್ ಇದೆಯಲ್ಲ, ಸಣ್ಣ ಕಮ್ಯುನಿಟಿ, ಅವರೆಲ್ಲರಿಗೂ ಮೊದಲೇ ಸರ್ಕಾರ ದುಡ್ಡು ಕಟ್ಬಿಡುತ್ತೆ ಒಂದು. ಆಮೇಲೆ ಬೇರೆ ಜನರಲ್ ಸ್ಟೂಡೆಂಟ್ಸೂ ಕಾಲೇಜ್ಗಳಿಗೂ ಕಟ್ಟಬೇಕಾಗಿರಲಿಲ್ಲ, CET ಸೆಲ್ ಕಟ್ಟಬೇಕು. ಅಂದರೆ ಕಾಲೇಜ್ಗೆ ಹೋದರೆ ಅವರು ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ರು. ಆ ಫೀಸ್ ಇರೋದೇ ಒಂದು, ಅವ್ರು ಕೇಳ್ತಾ ಇರೋದೇ ಒಂದು. ಸೊ ಹೀಗಾಗಿ CET ಸೆಲ್ಗೆ ದುಡ್ಡು ಕಟ್ಟಬೇಕು, CET ಸೆಲ್ನವರು ಕಾಲೇಜ್ಗಳು ಕೊಡಬೇಕು ಅಂತ ವ್ಯವಸ್ಥೆ ಮಾಡಿದ್ವಿ ನಾವು. ಆಮೇಲೆ ಟ್ರಾನ್ಸ್ಪರೆಂಟ್ ವ್ಯವಸ್ಥೆ, ಕೌನ್ಸಿಲಿಂಗ್ ವ್ಯವಸ್ಥೆ, ಇಡೀ ದೇಶಕ್ಕೆ ಮಾದರಿಯಾದಂಥ ಸಿಸ್ಟಮು 97ರಲ್ಲಿ ನಾವು ತಂದದ್ದು. ಅದು 2000ವರೆಗೂ ನಡೀತು. 2001 2002 2002 ಸುಪ್ರೀಂ ಕೋರ್ಟ್ ಬಂತಲ್ಲ, ಆವಾಗಿಂದ ಸುಪ್ರೀಂ ಕೋರ್ಟು ಏನು ತೀರ್ಮಾನ, ಕೃಪಾಲ್ ಅವರು 11 ಜಡ್ಜಸ್ ಇದಾಯಿತು. ಅದರಲ್ಲಿ 6 ಜನ ಪರವಾಗಿದ್ದರು, 5 ಜನ ವಿರುದ್ಧವಾಗಿದ್ದರು. 6 ಜನ ಮೆಜಾರಿಟಿ ವೋಟ್ ಅಂತೇಳಿ ತೆಗೆದುಕೊಂಡ್ರು. ಆವತ್ತೇ ರಿಜೆಕ್ಟ್ ಮಾಡಬೇಕಾಗಿತ್ತು ಸರ್ಕಾರ, ಯಾಕೆಂದರೆ ಸುಪ್ರೀಂ ಕೋರ್ಟ್ ನಿರ್ದೇಶನಗಳನ್ನು ಎಲ್ಲನೂ ಪಾಲನೆ ಮಾಡ್ತಾ ಇಲ್ಲ. ಈಗ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಮಾಡಬೇಕು, ಸಂಪೂರ್ಣ ಅಧಿಕಾರ ಬೋರ್ಡ್ಗೆ ಇರಬೇಕು, ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತ ಹೇಳಿದ್ರೆ ಸರ್ಕಾರ ಒಪ್ಕೊಂಡಿದೆಯಾ? ಇವರು ಬೇಕಾದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ, ಅದರಿಂದ ಬಿಡ್ತಾ ಇದ್ದೀವಿ ಅಂತ ಹೇಳೋದು, ಬೇಡದೇ ಇರೋದನ್ನು ಅದನ್ನು ಧಿಕ್ಕಾರ ಮಾಡೋದು. ಇದು ದ್ವಂದ್ವ ನೀತಿಯಾಗಿದೆ. ಮತ್ತು ಇನ್ನೊಂದು ಕಡೆ ಸರ್ಕಾರದ ನೀತಿ ಏನಿದೆ, ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಇದು ಸರ್ಕಾರದ ಕರ್ತವ್ಯ, ಪ್ರಯಾರಿಟಿ ಸೆಕ್ಟರ್ ಅಲ್ಲ, ಸರ್ಕಾರದ ಕರ್ತವ್ಯ. ಹೀಗಾಗಿಯೇ ಮೊನ್ನೆ ಲಾಸ್ಟ್ ಇಯರು ಇದು ಫಂಡಮೆಂಟಲ್ ರೈಟ್ ಅಂತ ಹೇಳಿ 14 ಇಯರ್ಸ್ ಒಳಗಡೆ ಸರ್ಕಾರ ಕಡ್ಡಾಯ ಶಿಕ್ಷಣ ಅಂತ ಒಂದು ಕಡೆ ಮಾಡುತ್ತೆ. ಅಂದರೆ ಅರ್ಥ, ಸರ್ಕಾರ ತನ್ನ ಜವಾಬ್ದಾರಿ ತೆಗೆದುಕೊಳ್ಳುತ್ತೆ. ಇಲ್ಲಿ ಸರ್ಕಾರ ತನ್ನ ಜವಾಬ್ದಾರಿನ ಬಿಟ್ಟು ಖಾಸಗಿಯವ್ರ ಕೈ ಕೊಡ್ತಾ ಇದ್ದಾರೆ. ಅಲ್ಲಿ ಉಳಿಯೋದೇನಿಲ್ಲ. ಸರ್ಕಾರ ಒಂದು ಸೀಟನ್ನು ಸರ್ಕಾರ ಕಾಲೇಜುಗಳಿಗೆ ಬಿಟ್ಟರೆ, ಈಗ ಹಿಂದೆ ನಾವು ಮಾಡಿದಂಥ ಯೋಜನೆಗಳೇನಿತ್ತು, ನಾನು 97ರಲ್ಲಿ ಮಾಡಿದಂಥ ಕಾನೂನಿನಲ್ಲಿ 85% ಮೆಡಿಕಲ್ ಸೀಟ್ ಇತ್ತು ಸರ್ಕಾರ, ಈ 15% ಮ್ಯಾನೇಜ್ಮೆಂಟ್ಗಿತ್ತು. ಇವತ್ತು 15% ಸರ್ಕಾರಕ್ಕಿಲ್ಲ. ಈಗ ಯಾಕೆಂದರೆ ಸಂಪೂರ್ಣ ಅಧಿಕಾರ ಖಾಸಗಿ ಕಾಲೇಜುಗಳಿಗೆ ಅವ್ರಿಗೆ ಕೊಟ್ಟಿದ್ದಾರೆ. ಯೂನಿಫಾರ್ಮ್ ಫೀಸ್ ಸ್ಟ್ರಕ್ಚರ್ ಇಲ್ಲ, ಒಂದೊಂದು ಕಾಲೇಜ್ಗೆ ಒಂದೊಂದು ರೀತಿ ಫೀಸ್ ಮಾಡ್ಬೋದು. ಈಗ ಅವರ ಯಾವ ಕಾಲೇಜುಗಳು ಅವ್ರಿಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರು, ಲೊಕೇಶನ್ನು, ಕೋಚಿಂಗ್ ಮಾಡ್ತಾರೆ. ಈಗ 60 ಜನ ಇರಬೇಕಾದಂಥ ನರ್ಸ್ಗಳು 20 ಜನನೂ ಇರೋದಿಲ್ಲ ಖಾಸಗಿ. MCI ಬರ್ತಾರೆ, ಅದಕ್ಕೊಂದು 40 ತಂದು ತೋರಿಸ್ತಾರೆ ಸ್ಟೂಡೆಂಟ್ಸ್ಗಳನ್ನು, ಮತ್ತೆ ಹೊರಟೋಗ್ತಾರೆ. ಪೇಷಂಟ್ಸ್ಗಳನ್ನ ತಂದು ತೋರಿಸ್ತಾರೆ, ಮತ್ತೆ ಹೊರಟೋಗ್ತಾರೆ. ಲೆಕ್ಚರರ್ಸ್ಗಳು ಟೆಂಪ್ರರಿ 5,000 ರೂಪಾಯಿ ಕೊಡ್ತೀವಿ, ಅವತ್ತು ದಿನ ಬನ್ನಿ ಅಂತ ಇನ್ಸ್ಪೆಕ್ಷನ್ ಬರ್ತಾರೆ. ಅವರು ದುಡ್ಡು ತಗೊಳ್ತಾರೆ, ಹೊರಟೋಗ್ತಾರೆ MCIನವರು. ಅವರು 5,000-6,000 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಕೇತನ್ ದೇಸಾಯಿ ಅಂತೇಳಿ 4,000 ಕೋಟಿ ಒಬ್ಬ ಇದೆ ಅಂಥ ಟೀಮು ಬರ್ತದೆ ಅಂತ ಹೇಳಿದ್ರೆ ಇಲ್ಲಿಗೆ ಏನು ನಿರೀಕ್ಷಣೆ ಮಾಡ್ಬೋದು? ಸೊ ನಾನು ಸುಬೇರ ನಿಮ್ಮನ್ನು ಕೇಳ್ತೀನಿ, ಬಹುತೇಕ ಇವತ್ತು ಸಮಾನತೆ ಶಿಕ್ಷಣ ಬೇಕು ಅಂತ ಹೇಳ್ತೀವಿ, ಅಸಮಾನತೆ ಸೃಷ್ಟಿ ಮಾಡ್ತಾ ಇದೆ. ಯಾವ ಎಜುಕೇಷನ್ನು ಸ್ಟೇಟ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ, ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟರಿ ಅಂತ ಹೇಳ್ತೀವಿ, 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಅಂತ ಹೇಳ್ತೀವಿ. ಉನ್ನತ ಶಿಕ್ಷಣ ಬರ್ತಾ ಇದ್ದಂಗೆ ಸರ್ಕಾರಗಳು ತಮ್ಮ ಕೈಯನ್ನು ತೊಳ್ಕೊಂಡು ನೀವೇ ಆ ದುಡ್ಡಿದ್ದವ್ರು ಎಜುಕೇಷನ್ ಮಾಡಿ, ಇಲ್ಲಾಂದ್ರೆ ಹಾಳು ಬಿದ್ದು ಹೋಗಿ ಅನ್ನೋ ರೀತಿ ಪಾಲಿಸಿ ಇದೆಯಲ್ಲ, ಇದು ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ. ಇದು ಒಂದರಲ್ಲಿ ಮಾತ್ರ ಅಂತಲ್ಲ, ಪ್ರತಿಯೊಂದರಲ್ಲೂ ಇದು ವರ್ಗೀಕರಣ ಆಗ್ತಾ ಇದೆ. ಒಂದು ವಿಚಾರದಲ್ಲೂ ಈಗ ಸರ್ಕಾರಿ ಶಾಲೆಗಳಿದ್ದಾವಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಹಳ್ಳಿಗಳಲ್ಲಿ ಯಾರಿದ್ದಾರೆ ಈಗ ಓದ್ತಾ ಇರೋ ಮಕ್ಕಳು ಯಾರು? ಅಲ್ಲಿರುವಂಥ ಕೂಲಿ ಕಾರ್ಮಿಕರ ಮಕ್ಕಳು, ದಲಿತರ ಮಕ್ಕಳು. ಕನ್ನಡ ಶಾಲೆ ಮುಚ್ಚಿ ಅಂತ ಹೇಳ್ತಾರೆ, 3,000 ಶಾಲೆ ಮುಚ್ಚಿ ಅಂತ ಹೇಳ್ತಾರೆ, ಮುಚ್ಚಿ. ಅಲ್ಲಿರುವಂಥವ್ರು ಪ್ರಭಾವಿತ ಜನ, ಮೇಲ್ವರ್ಗದ ಜನ. ಒಬ್ಬ ವಿದ್ಯಾರ್ಥಿ ಸರ್ಕಾರಿ ಶಾಲೆಯಲ್ಲಿ ಹಳ್ಳಿಗಳಿಗೆ ಹೋಗ್ತಾರೆ, ಬೆಂಗಳೂರುಗಳಿಗೆ, ಗುಲ್ಬರ್ಗ, ಈ ರೀತಿ ಟೌನ್ಗಳಿಗೆ ಹೋಗ್ತಾರೆ. ಹಾಗಾದ್ರೆ ಅದು ಒಂದು ಕಡೆ ನಾವು ಹೇಳೋದೊಂದು ಸಮಾನತೆ, ಇನ್ನೊಂದು ಕಡೆ ಅಸಮಾನತೆ ಸೃಷ್ಟಿ ಆಗ್ತಾ ಇದೆ. ಈ ಖಾಸಗೀಕರಣ ಇದೆಲ್ಲ ಇದೆಯಲ್ಲ, ಈ ಜಾಗತೀಕರಣ, ಖಾಸಗೀಕರಣ,
ಇವೆಲ್ಲ ನಡೀತಾ ಇದೆಯಲ್ಲ, ಇದರ ಪರಿಣಾಮ ಇದು ಈ ಕಾರ್ಪೊರೇಟ್ ಸೆಕ್ಟರ್ಗಳದ್ದು ಒಂದು ಪ್ರಭಾವ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ಬೆಳೀತಾ ಇದೆ. ಇದರದೆಲ್ಲದು ಪರಿಣಾಮ ಏನಂತಂದರೆ, ನಾವೆಲ್ಲರೂ ಸಮಾನತೆ ಅಂತ ಹೇಳ್ಕೊಂಡು ಕಾನ್ಸ್ಟಿಟ್ಯೂಷನ್ನಲ್ಲಿ ಆಲ್ ಆರ್ ಈಕ್ವಲ್ ಇನ್ ದ ಏಪ್ಲಾ ಅಂತ ಹೇಳ್ಕೊಳ್ತಾ ಸಮಾಜ ಹೊಡಿತಾ ಇದೆ, ವಿಭಾಗ ಆಗ್ತಾ ಇದೆ. ಬಡವರು ಮತ್ತು ಬಲ್ಲಿದರು, ಮೇಲ್ವರ್ಗದ ಜನ, ಅವ್ರ ಮಧ್ಯೆ ಗ್ಯಾಪು ಹೆಚ್ಚುತ್ತಾ ಇದೆ. ಅದು ಈಗ ಇದೊಂದಲ್ಲ, 2600 ಕಾನೂನು ಅಂತಲ್ಲ, ಈ ವಿದ್ಯಾಭ್ಯಾಸವನ್ನು ಖಾಸಗಿಯವರ ಕೈಯಲ್ಲಿ ಕೊಡೋದೇ ಮೂಲಭೂತವಾಗಿ. ನನಗೆ ಭಾಳ ಬೇಸಿಕ್ ಪ್ರಶ್ನೆ ಸುಬ್ಬಯ್ಯನವರೇ, ತಾವು ಕೂಡ ಕಾಂಗ್ರೆಸ್ ವಿರೋಧಿ ರಾಜಕಾರಣದಲ್ಲೇ ಬಂದಂಥವ್ರು, ಕಾಂಗ್ರೆಸ್ ಸರ್ಕಾರ ಬಂದಾಗಲಲ್ಲ ಈ ಕ್ಯಾಪಿಟೇಷನ್ ಲಾಬಿ ಯಾಕೆ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ? ಇಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗಂತಲ್ಲ, ಅಲ್ಲ ಬೇರೆ ಟೈಮ್ ಆದ್ರೂ ಕೂಡ ಇವತ್ತು ಈ ಕಾಯ್ದೆ ಜಾರಿ ಏನು ತಪ್ಪಿದಲ್ಲ. ಅಲ್ಲ ಕತ್ಲೆಯಲ್ಲಿ ಯಾಕೆ ಇದು ಯಾಕೆ ಪಾರದರ್ಶಕವಾಗಿಲ್ಲ ಇದ್ರ ಬಗ್ಗೆ? ಹಿಂದಿನ ಬಿಜೆಪಿ ಸರ್ಕಾರ ಇರಲಿಲ್ಲ ಅಂತಲ್ಲ. ಸುಬ್ಬಯ್ಯ SM ಕೃಷ್ಣ ಇದ್ದವರೇ ಕಾಮೆಡಿಕೆ ಮಾಡಿದ್ದು, 40 ಕಾಲೇಜುಗಳು ಕೊಟ್ಟಿದ್ದು ಆ ಟೈಮಲ್ಲೇ. ಇದೇ ಪರಮೇಶ್ವರ್ ಅವಾಗ ಉನ್ನತ ಶಿಕ್ಷಣ ಸಚಿವರಾಗಿದ್ರು, ಯಾಕೆ ಬಿ ಸೋಮಶೇಖರ್ ಇದ್ದಾಗ ಯಾಕೆ ಆಗಲಿಲ್ಲ ಅದನ್ನ? ಈಗ ಅಧಿಕಾರ ಮಾಡಿದಂಥ ಪಕ್ಷಗಳಲ್ಲಿ ಇದ್ದಾರಲ್ಲ ಪ್ರಭಾವಿತ ರಾಜಕಾರಣಿಗಳು, ಎಲ್ಲರೂ ಖಾಸಗಿ. ನಾನು ಸೋಮಶೇಖರ್ ನಿಮ್ಮನ್ನು ಕೇಳ್ತೇನೆ, ಈಗ 94 ಅಲ್ಲಿ ವೀರಪ್ಪ ಮೊಯ್ಲಿ ಅವರು, ಇವತ್ತು ನಾವು ವೀರಪ್ಪ ಮೊಯ್ಲಿ ಅವ್ರಿಗೆ ಹ್ಯಾಟ್ಸಪ್ ಹೇಳ್ಬೇಕಾಗುತ್ತೆ. ಇವತ್ತು ಯಾರಿಗೆ ವಂಚಿತ ಸಮುದಾಯಗಳಿದಾವೆ, ಇವತ್ತು ಕೂಡ ನಾನು ಒಬ್ಬ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ನಾನು CET ತೊಗೋಬೋದು, ಆ ಮೆಟ್ಲು ಹತ್ಬಿಟ್ಟು ನಾನು ಎಲ್ಲೋ ಯಾವುದೇ ಇಷ್ಟ ಬಂದ ಕಾಲೇಜಿಗೆ ಹೋಗ್ಬೋದು ಅಂತ ಒಂದು ಅವಕಾಶ ಕಲ್ಪಿಸೋದು ಮೊಯ್ಲಿ ಅವರು ಹೇಳ್ತಾ ಇದ್ದಾರೆ. 1994 ಕಾಯ್ದೆ ಏನಿದೆ ಅದನ್ನೇ ಮುಂದುವರಿಸಬೇಕು, ಇದನ್ನು ತರಬಾರ್ದು ಅಂತ ಹೇಳ್ತಾರೆ. 97 ಕಾಯಿಲೆ 97. ಈಗ ನೀವೇನಾಗಿದೆ, CET ವಾಸ್ ಎಸ್ಟಾಬ್ಲಿಷ್ಡ್ ಆನ್ ದಿ ಡೈರೆಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 94. ದ ರೂಲ್ಸ್ ವರ್ ನಾಟ್ ಫ್ರೇಮ್ಡ್. ಪ್ರಾಪರ್ ರೂಲ್ಸ್, ಟ್ರಾನ್ಸ್ಪರೆಂಟ್ ರೂಲ್ಸ್ ವರ್ ಫ್ರೇಮ್ಡ್ ಡ್ಯೂರಿಂಗ್ ಮೈ ಪೀರಿಯಡ್. ಅಲ್ಲ ಬೀಜ ಬಿತ್ತಿದ್ದ ಮೊಯ್ಲಿ ತಾನೆ ಅದು ಎಸ್ಟಾಬ್ಲಿಷ್ ಮಾಡಿದ್ರು. CET ಸೆಲ್ನ 93ರಲ್ಲಿ ಸುಪ್ರೀಂ ಕೋರ್ಟ್ ಉನ್ನಿಕೃಷ್ಣನ್ ಕೇಸ್ನ ಮಾಡಿದ್ರು. ಅದಕ್ಕೆ ಪ್ರಾಪರ್ ರೂಲ್ಸ್ ಇರಲಿಲ್ಲ, ಒಂಥರ ಇದಾಗಿತ್ತು. 95ರಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಅಪ್ರೂವಲ್ ಕೊಟ್ಟರು. ನಾವು ಕಾನೂನು ತಂದಿದ್ವಲ್ಲ, ಅಬಾಲಿಷನ್ ಆಫ್ ಕ್ಯಾಪಿಟೇಷನ್ ಫೀ ಆ್ಯಕ್ಟ್ ಅಂತೇಳಿ ನಮ್ಮ ಜನತಾ ಪಾರ್ಟಿ ಸರ್ಕಾರ ತಂದಿತ್ತಲ್ಲ, ಅದನ್ನು 10 ವರ್ಷಗಳ ಕಾಲ ಅಸೆಂಟ್ ಕೊಟ್ಟಿರಲಿಲ್ಲ ಕೇಂದ್ರ ಸರ್ಕಾರ. 95ರಲ್ಲಿ ಬಂತು. ಸೊ 95ರಲ್ಲಿ ಆ ಆ್ಯಕ್ಟ್ ಆಧಾರದ ಮೇಲೆ ನಾವು ರೂಲ್ಸ್ ಮಾಡಿದ್ವಿ. ಆ್ಯಕ್ಚುಯಲಾಗಿ 85% ಸೀಟ್ ಮೆಡಿಕಲ್ದು ನಮ್ಮ ಪೀರಿಯಡ್ನಲ್ಲಿ ಆದದ್ದು. ಸರ್ಕಾರದಿಂದ ಸರ್ಕಾರ ಫೀಸ್ ಕಟ್ಟಬೇಕು ದಲಿತರಿಗೆ ಅಂತೇಳಿ ಬಟ್ ಯಾವ ರೂಲ್ಸ್ ಎಲ್ಲ ಬೌನ್ಸ್ ಹೊಡಿತಾ ಇದಾವಲ್ಲ, ಆ ರೂಲ್ಸ್ಗಳು ಇಲ್ಲಲ್ಲ, ಎಲ್ಲ ಈ ಹತ್ರ ವ್ಯಾನಿಶ್ ಆಗ್ಬಿಟ್ಟಿದೆ. ಕಾನೂನು ಯಾರು ಮಾಡಿರೋದು? ಯಾರು? 2006ರ ಕಾನೂನು. JDS BJP ಸರ್ಕಾರ, ಸಮ್ಮಿಶ್ರ ಸರ್ಕಾರ. ಅಲ್ಲ JDS BJP ಸರ್ಕಾರದವರೇ ಮಾಡಿದ್ದು, ಸ್ಟೇಟ್ ಕಾನೂನು ಇದು. ಅದೇ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈಗ 97, 94 ಅಲ್ಲಿ ಬಂದಂತ ಕಾನೂನುಗಳು ಇವತ್ತು ಯಾಕೆ ವ್ಯಾನಿಶ್ ಆಗ್ತಾ ಇದೆ? 94ನೇ ಇಡೀ ಯುನಿಕ್ ಇಡೀ ದೇಶದಲ್ಲೇ ಭಾಳ ಪ್ರಚಾರ ಆದದ್ದು, ಒಳ್ಳೆಯ ಕಾನೂನನ್ನು ತೀರ್ಮಾನ ಆದದ್ದು ನಮ್ಮ ಸರ್ಕಾರ. ಅಂದರೆ 97ನಲ್ಲಿ ಜನತಾದಳ ಸರ್ಕಾರದ್ದು. CET ಸೆಲ್ಲು ಪ್ರಾರಂಭ ಮಾಡಿದ್ರು, ಅದಕ್ಕೆ ರೂಲ್ಸ್ ಇರಲಿಲ್ಲ. ಆ ರೂಲ್ಸ್ ಮಾಡಿದ್ದು ನಾವು. ಅದರಿಂದ ಅದು ಭಾಳ ಫೇಮಸ್ ಆಯಿತು. ಒಂದಾಯ್ತಾ? ಅದಾದಮೇಲೆ ಈ 2007ವರೆಗೂ ಚೆನ್ನಾಗಿ ನಡೀತು. 2007 ಕೃಪಾಲ್ ಅಧ್ಯಕ್ಷತೆಯಲ್ಲಿ ಚೀಫ್ ಜಸ್ಟಿಸ್ ಅವ್ರು ಕೊಟ್ಟರಲ್ಲ, ಅದನ್ನು ಅವತ್ತೇ ರಿಜೆಕ್ಟ್ ಮಾಡ್ಬೋದಾಗಿತ್ತು, ಆದರೆ ಇವರು ಮಾಡಲಿಲ್ಲ. ನಂತರ ಅಲ್ಲಿ ಅದರ ಆಧಾರದ ಮೇಲೆ ಕಾಮೆಡ್ ಕೆ ಅಂತ ಶುರು ಮಾಡಿದ್ರು. ಆ ಕಾಮೆಡ್ ಕೆದು ಏನು ಗೊತ್ತಾ, ಅದು ಒಂದು ಸುಲಿಗೆ ಸಂಸ್ಥೆ ಅದು. ಸರ್ಕಾರ ಕಾಮೆಡ್ ಕೆಗೆ ಸೀಟ್ ಕೊಟ್ಟಿತ್ತೋ ಅದಕ್ಕಿಂತ ಹೆಚ್ಚು ಬ್ಲ್ಯಾಕ್ ಮಾಡಿ ತಗೊಳ್ತಾ ಇದ್ರು. ಬಟ್ ಶರಣ ಪ್ರಕಾಶ್ ಹೇಳ್ತಾ ಇದ್ದಾರೆ, ಆ ರೀತಿ ಬ್ಲಾಕ್ ಮಾಡೋದನ್ನು ತಪ್ಪಿಸ್ಲಿಕ್ಕೆ ಇದು ಕಾನೂನು ತರ್ತಾ ಇದೀವಿ, ಇದನ್ನು ಪಾರದರ್ಶಕವಾಗಿರುತ್ತೆ, ಬಡವರಿಗೆ ಅನುಕೂಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ. ಅದು ಸುಮ್ಮನೆ ಹೇಳೋದಕ್ಕೊಂದು ಮಾಡೋದಕ್ಕೊಂದು. ಇದೇನಾಗಿದೆ, ಒಬ್ಬ ಬಡವ ವಿದ್ಯಾರ್ಥಿ ಓದೋದಕ್ಕಾಗೋದಿಲ್ಲ ಪ್ರೈವೇಟ್ ಕಾಲೇಜ್. ಸರ್, ಈಗ 36,000 ರೂಪಾಯಿ ಇಂಜಿನಿಯರಿಂಗ್ ಸೀಟು ಗೌರ್ಮೆಂಟ್ ಕೋಟಾ ಪ್ರಕಾರ, 46,000 ರೂಪಾಯಿ MBBS. ಈಗ ಕಾಮೆಡ್ಕೆ ಪ್ರಕಾರ ಮೆಡಿಕಲ್ ಸೀಟಿಗೆ 3,25,000 ರೂಪಾಯಿ ಇದೆ, ಇಂಜಿನಿಯರಿಂಗ್ 1 ಲಕ್ಷ ಹತ್ರ ಆಗುತ್ತೆ. ಸೊ ಇವತ್ತು ಇವ್ರಿಗೆ ಇಡೀ 50% ಕೂಡ ಕಾಮೆಡ್ಕೆನವರು ಮಾಡ್ಕೊಳ್ಳೋದಾದರೆ ಅವ್ರು ವಿಧಿಸುವಂಥ ಶುಲ್ಕವನ್ನು ಕೊಡದಲ್ಲಿ ಪ್ರವೇಶ ತೊಳಕಲ್ಲಿ ರಿಸರ್ವೇಷನ್ ಪ್ರಕಾರ ಹೋದರೂ ಕೂಡ ನೋಡಿ, ಹಿಂದೆ ಇವರು ರಿಯಂಬರ್ಸ್ ಮಾಡಬೇಕು ಅಂತ ತಂದರು ಹಿಂದಿನ ಸರ್ಕಾರಗಳು ಕಾಮೆಡ್ ಕೆ ಸೀಟ್ಗಳನ್ನ ಕೊಡಿ. ಇದುವರೆಗೂ ದುಡ್ಡುಗಳು ಕೊಟ್ಟಿಲ್ಲ. ಇವತ್ತು ಅವರೇ ಫಿಕ್ಸ್ ಮಾಡಿದಂಥ ಫೀಸನ್ನು ಹೆಂಗೆ ಕೊಡೋಕ್ಕಾಗುತ್ತೆ? ಇವರು ಬಡವ ವಿದ್ಯಾರ್ಥಿಗಳು ಒಬ್ಬರು ಮೆಡಿಕಲ್ ಕಮಿಟಿ ಇದೆ, ನಾವು ರಿಪೋರ್ಟ್ ನೋಡ್ತೀವಿ, ನಾವು ವಿಸಿಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ಆ ರಿಪೋರ್ಟ್ ಎಂಥದ್ದು? ಅವ್ರಿಗೆ ಬೇಕಾದಂಥ ರಿಪೋರ್ಟೇ ಬರುತ್ತೆ, ಮ್ಯಾನೇಜ್ಮೆಂಟಿಗೆ ಬೇಕಾದಂಥ ರಿಪೋರ್ಟೇ ಬರ್ತದೆ. ಅದರಿಂದ ಇವರು ಸರ್ಕಾರದವ್ರು ಏನು ಒಟ್ಟಿನಲ್ಲಿ ಸರ್ಕಾರದ ಜವಾಬ್ದಾರಿನ ತಾನು ನುಡಿಸ್ಕೊಳ್ತಾ ಇದೆ. ಒಂದು ಸರ್ಕಾರ ಸಾರ್ವಜನಿಕರು. ನಾನು ಸುಬ್ಬಯ್ಯನವ್ರು ನಿಮ್ಮನ್ನು ಒಂದು ಮಾತು ಕೇಳ್ತೀನಿ, ಹೈಯರ್ ಎಜುಕೇಷನ್ ಅನ್ನುವಂಥದ್ದು ಹೈಯರ್ ಕ್ಲಾಸಿಗೆ ಮಾತ್ರ ಆಗುತ್ತೆ, ಲೋವರ್ ಕ್ಲಾಸಿಗೆ ಆಗಲ್ಲ. ಲೋವರ್ ಅಂತಂದರೆ ನಾನು ಜಾತಿಯಿಂದ ಹೇಳ್ತಾ ಇಲ್ಲ, ಯಾರು ಬಡವರಿದ್ದಾರೋ ಎಲ್ಲ ಜಾತಿಯ ಬಡವರಿಗೆ ಹೈಯರ್ ಎಜುಕೇಷನ್ ಅಲ್ಲ. ಹೈಯರ್ ಕ್ಲಾಸ್ ಅಂದರೆ ದುಡ್ಡಿರೋರಿಗೆ, ಭಾಳ ಅನುಕೂಲಸ್ಥರಿಗೆ ಮಾತ್ರ ಹೈಯರ್ ಎಜುಕೇಷನ್ ಅಂತ ಆಗುತ್ತೆ. ಆ ರೀತಿ ಮಾಡಿಬಿಡಿ ಅಂತ ಒಂದು ಸಲ. ಇಲ್ಲ, ಆ ರೀತಿ ಈಗ ಸರ್ಕಾರದವರು ಒಂದು ಇಚ್ಛಾಶಕ್ತಿಯನ್ನು ಹೊಂದಿ ಜನಸೇವೆಯನ್ನು ಮಾಡಬೇಕು, ಸಮಾನತೆಯನ್ನು ಮಾಡಬೇಕು ಅಂತಂದರೆ
ಸರ್ಕಾರಿ ಇನ್ಸ್ಟಿಟ್ಯೂಷನ್ಗಳಿದ್ದಾವಲ್ಲ ಅದು ಹೆಚ್ಚಾಗಬೇಕು, ಎಲ್ಲಿ ಮಾಡೋದಲ್ಲ ಇವ್ರು? ಅಲ್ಲಿ ಎಫಿಷಿಯನ್ಸಿ ಜಾಸ್ತಿ ಆಗಬೇಕು. ಮಾಡ್ಬೇಕಲ್ಲ? ಈ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಸಾಕಷ್ಟಿದ್ದು, ಈಗ ಏನ್ ಹೇಳ್ತಾರೆ? ಅದಕ್ಕಿಂತ ಈಗ ಚೆನ್ನಾಗಿ ನೋಡಿ, ಖಾಸಗಿ ಈಗ ಅಭಿವೃದ್ಧಿ ಪಡೆದಂಥ ರಾಷ್ಟ್ರಗಳು, ಈಗ ನಮ್ಮಲ್ಲಿ 40% ವಿದ್ಯಾರ್ಥಿಗಳು ಖಾಸಗಿ ಸಂಸ್ಥೆಗಳಲ್ಲಿ ಓದ್ತಾ ಇದ್ದಾರೆ. ಅದಿರೋದು 7% ಸಂಸ್ಥೆಗಳೇ, ಕಾಲೇಜುಗಳಿರ್ಬೋದು, ಸ್ಕೂಲ್ಗಳಿರ್ಬೋದು. ಆದರೆ ಅಮೇರಿಕಾದಲ್ಲಿ 80% ಸರ್ಕಾರದಕ್ಕೆ ಹೋಗ್ತಾ ಇದ್ದಾರೆ. ಕೆನಡಾದಲ್ಲಿ, ಇಂಗ್ಲೆಂಡ್ನಲ್ಲಿ 80-90% ಶಾಲೆಗಳು ಸರ್ಕಾರಿ ಶಾಲೆಗಳೇ. ಯಾಕೆಂದರೆ ಸರ್ಕಾರ ಸಂಪೂರ್ಣವಾದಂಥ ಒತ್ತು ಕೊಡುತ್ತೆ ಶಿಕ್ಷಣಕ್ಕೆ. ಇಲ್ಲಿ ಪ್ರಶ್ನೆ ನಮ್ಮಲ್ಲಿ ಅದು ಕೊಡ್ತಾ ಇಲ್ಲ. ಸೋಮಶೇಖರ್ ಅವರೇ, ಇಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿ, ಸುಬ್ಬಯ್ಯರ ಪ್ರಕಾರ ಹೆಚ್ಚಿನ ಇನ್ಫ್ರಾಸ್ಟ್ರಕ್ಚರ್ ಕೊಡಿ, ಒಳ್ಳೆಯ ಕೋಚಿಂಗ್ ಮಾಡಿ, ನಮಗೆ ಮಾನವ ಸಂಪನ್ಮೂಲ ವೃದ್ಧಿ ಮಾಡಿ, ಸರ್ಕಾರ ಕಾಲೇಜುಗಳು ಏನಾಗಿತ್ತು, ಈ ಗೌರ್ಮೆಂಟ್ ಶುಡ್ ಇನ್ವೆಸ್ಟ್ ಆನ್ ದಿ ಸ್ಟೂಡೆಂಟ್ಸ್. ಇವತ್ತೇನಾಗಿದೆ, ದಿ ಸ್ಟೂಡೆಂಟ್ಸ್ ಆರ್ ಇನ್ವೆಸ್ಟಿಂಗ್ ಆನ್ ಎಜುಕೇಷನ್. ಎಸ್, ದಿ ಸ್ಟೂಡೆಂಟ್ಸ್ ಆರ್ ದಿ ಇನ್ವೆಸ್ಟರ್ಸ್, teachers are the workers, and the education institutions have become factories. ಖಾಸಗಿ ಬಂಡವಾಳಗಾರರು ಕೂಡ ದುಡ್ಡು ಹಾಕಿದ್ರೆ It has become a contractual relationship between teachers, student and the factory. ಖಾಸಗಿ ಇನ್ಸ್ಟಿಟ್ಯೂಷನ್ಗಳು ಲಾಭದಾಯಕ ಅಲ್ಲ ಅಂತಂದ್ರೆ ಅವರೇ ಮುಚ್ತಾರೆ. ಅಲ್ಲಿ ಯಾರು ಮುಚ್ಚಲ್ಲ, ಹೇಳ್ತಾರೆ ನಾವು ಮುಚ್ತೀವಿ ಅಂತ ಹೇಳ್ತಾರೆ. ಅವರೇ ಮುಚ್ಚುವಂತೆ ಸರ್ಕಾರದವ್ರದ್ದು ಪರ್ಯಾಯ ವ್ಯವಸ್ಥೆ. ಮತ್ತೆ ಚರ್ಚೆ ಮಾಡ್ತೀನಿ ಸುಬ್ಬಯ್ಯ ಮತ್ತು ಸೋಮಶೇಖರ್ ಜೊತೆಗೆ. ಅದಕ್ಕಿಂತ ಮೊದಲು